ಗಾಯ್ಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಕುತ್ಕೊಂಡಿದ್ದೀನಿ. ಬೆಳಗ್ಗೆ ಹೋಗಿ ಒಂದು 7 ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂಡ್ ಬಂದಿ. ಇವಾಗ ನಮ್ ಧನ್ಯಂದು ಸ್ಕೂಲ್ ಫೀಸ್ ಕಟ್ಬಿಟ್ಟು ಆಮೇಲೆ ಬುಕ್ಸ್ ಎತ್ಕೊಂಡ್ ಬರ್ಬೇಕು. ಈ ಮೇಡಮ್ ಅವರು ಇಲ್ಲಿ ಬಟ್ಟೆ ಇಟ್ಕೊಂಡು ಕುತ್ಕೊಂಡಾರೆ. ತುಂಬಾ ಹೊಲ್ದಿದ್ದಾಳೆ. ತಿಂಡಿ ಮಾಡಿದ್ಲು, ತಿಂಡಿ ತಿಂದಿದ್ದೀವಿ. ಈಗಿನ ಅವರೆಲ್ಲ ತಿನ್ಬೇಕು, ಸ್ಕೂಲಿಗೆ ಹೋಗ್ಬೇಕು. ಮಾರ್ಕೆಟ್ ವೇರ್ ಇದೆ, ಹೆಂಗ್ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಈ ಮೇಡಮ್ ಅವ್ರು ನೋಡಿದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಬರೀತಾ ಇದಾರೆ. ಇವತ್ತು ನೋಡಿದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಭೂಮಿದು ಏನ್ ಭೂಮಿ ಫುಲ್ ಪಿಕ್ಚರ್ ಬಿಡುತ್ತೆ ಇವತ್ತು. 4 ಗಂಟೆಯಿಂದಾನೇ ಬರೀತಾ ಇದ್ದಾಳೆ ಪಾಪ. ನನಗೆ ನೋಡಿ ಸಾಕಾಯ್ತು. ನಾನು 5 ಗಂಟೆಗೆ ಎದ್ದೆ, ಅವಳು 4 ಗಂಟೆಗೆ ಎದ್ದು ಬರೀತಾ ಇದ್ದಾಳೆ. ನಮ್ ಧನ್ಯ ಮೇಡಮ್ ಇಲ್ಲಿ ಏನೋ ಇಟ್ಕೊಂಡು ಏನೋ ಬಟ್ಟೆ ಮಾಡಿಸ್ತಾ ಇದಾರೆ. ಇಲ್ಲಿ ಹಾಯ್ ರೆಡಿ ಮಾಡ್ತಾ ಇದಾರೆ ಅಕ್ಕಗೋಸ್ಕರ ಅವಳು. ಓಕೆ ಗೈಸ್, ಇವಾಗ ಚಾರ್ಟ್ ನೋಡಿ ಏನೇನಾಗುತ್ತೆ ಅಂತ ನೋಡೋಣ ಗೈಸ್. ಇದು ಇವತ್ತಿನ ಚಾರ್ಟ್, ಡೈಲಿ ಚಾರ್ಟ್ ಹಾಕಿದೀನಿ. ನೋಡೋಣ. ಇವತ್ತು ನಾನು ಬೆಳಗ್ಗೆ ಬಂದು ಕುತ್ಕೊಂಡು ನೋಡಿದಾಗ ನನಗೆ ವೇವ್ ಟು WXYXZ ಪ್ಯಾಟರ್ನ್ ಪ್ರಕಾರ ಮೂವ್ ಆಗೋ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದೀನಿ. XX ದೊಡ್ಡ X ಕಂಪ್ಲೀಟ್ ಆಗಿದೆ, ಈಗ Z ಕಂಪ್ಲೀಟ್ ಆಗಬೇಕಾಗಿದೆ. ನನ್ನ ಟಾರ್ಗೆಟ್ ಇವಾಗ 23,100 ಅಂದ್ರೆ 100% WNಷ್ಟು Z ಹೋದ್ರೆ, ಸೊ 138% ಹೋಗೋ ಸಾಧ್ಯತೆನೂ ಕೂಡ ಇರ್ತೈತಿ. ನೋಡೋಣ ಈಗ ಏನಾಯ್ತದೆ ಅಂತ. 15 ಮಿನಿಟ್ ಕ್ಯಾಂಡಲ್ ಹಾಕಿ ತೋರಿಸ್ತೀನಿ ನೋಡಿ. ನನ್ನ ಲೆಕ್ಕ ಪ್ರಕಾರ 15 ಮಿನಿಟ್ಸ್ ಕ್ಯಾಂಡಲ್ಸ್ ಎಲ್ಲ ಹಾಕಿದ್ರೆ ಇವಾಗ ನೋಡಿ, ಇಲ್ಲಿ W ಕಂಪ್ಲೀಟ್ ಆಯ್ತು, ಇಲ್ಲಿ X, ಇದು Y, ಇದು X, ಇವಾಗ Z ಅಂತ ಅನ್ಕೊಂಡಿದೀನಿ ನಾನು. ಬಟ್ ಅದು ಯಾವ ತರ ಮೂವ್ ಆಗುತ್ತೆ ಗೊತ್ತಿಲ್ಲ. Z ವೇವ್ ಏನಾಗುತ್ತೆ ಅಂದ್ರೆ 61.8%, 23,341, 342 ಅಲ್ಲಿಗೆ ಬಂದು ವಾಪಸ್ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ 23,207 ಅಲ್ಲಿಗೆ ಹೋಗಿ ಬಂದು ಹೋಗೋ ಸಾಧ್ಯತೆ ಕೂಡ ಇರ್ತದೆ. ಇಲ್ಲ ಅಂದ್ರೆ ವೇವ್ W ಇಸ್ ಈಕ್ವಲ್ ಟು ವೇವ್ Z 1% ಅಂದ್ರೆ 23,035. ಆಮೇಲೆ 138% ಅಲ್ಲಿ ನಾನು ಮೆನ್ಷನ್ ಮಾಡಿಲ್ಲ ಇಲ್ಲಿ. 138% ಅಂದ್ರೆ 22,600ಕ್ಕೆ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ನಮಗೆ ಇನ್ನೊಂದು ಅನುಕೂಲ ಏನು ಅಂದ್ರೆ ವೇವ್ 1ನ 61.8%ಗೂ W ಸಮ ಅಂದ್ರೆ 23,106, 61.8 ಮ್ಯಾಚ್ ಆಗ್ತಾ ಇದೆ. ಸೊ ಇನ್ನೊಂದು ಅಂದ್ರೆ 81.2 ಅಂದ್ರೆ 22,637 ಇದೆ ವೇವ್ 1ನ. ವೇವ್ 2ಗೆ 22,687 ಬರಕ್ ಮ್ಯಾಚ್ ಇದೆ. ನಮಗೆ ಇಲ್ಲಿ 138% ಮ್ಯಾಚ್ ಆಗ್ತಾ ಇದೆ. ಸೊ ನಾವು ಹಂಗಾಗಿ ಕನ್ಸಿಡರ್ ತಗೊಂಡ್ರೆ W ವೇವ್ ನಮಗೆ 159 ಬಾರ್ ತಗೊಂಡಿದೆ ನೋಡಿ. 159 ಕಾಣಿಸ್ತಾ ಇದೆ ಇಲ್ಲಿ 159 ಬಾರ್. ಸೊ ನಮಗೀಗ ಈ WZ ಕೂಡ 159 ಬಾರ್ ತಗೊಂಡ್ರೆ ನಮಗೆ ಮೇ 25 ತನಕ ಇದೇ ಹೋಗುತ್ತೆ. ಮೇ 25 12 ಗಂಟೆ, ಹೆಚ್ಚು ಕಮ್ಮಿ 12 ಗಂಟೆ ತನಕ ನಮಗೆ ವ್ಯೂ ಸೆಕೆಂಡೇ ಆಗುತ್ತೆ. 25ನೇ ತಾರೀಕು ಸೋಮವಾರ ಮಧ್ಯಾಹ್ನ 12 ಗಂಟೆ ಮೇಲೆ ವೇವ್ 3 ಶುರುವಾಗೋ ಸಾಧ್ಯತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಗೈಸ್, ಈಗ ನನ್ನ ಪ್ಲಾನ್ ಹಿಂಗಿದೆ. ಈಗ ನಾನು ಧನ್ಯನ್ ಕರ್ಕೊಂಡು ಹೋಗಿ ಸ್ಕೂಲಿಗೆ ಫೀಸ್ ಕಟ್ಬಿಟ್ರೆ ಮಾತ್ರ ಬುಕ್ ಕೊಡೋದು. ಸೊ ಫಸ್ಟ್ ಫೀಸ್ ಕಟ್ಬಿಟ್ಟು ಆಮೇಲೆ ಕ್ಯಾಶೇ ಕೊಡ್ಬೇಕಂತ ಅವ್ರಿಗೆ. ಕ್ಯಾಶ್ ಬಿಟ್ಕೊಂಡು ಬುಕ್ಸ್ ಇಸ್ಕೊಂಡು ಬರಬೇಕು, ಜೊತೆಗೆ ಮಾರ್ಕೆಟ್ನು ಮಾಡಬೇಕು. ಎರಡು ಹೆಂಗ್ ಸಾಧ್ಯ ಆಗುತ್ತೆ ನೋಡೋಣ ಏನಾಗುತ್ತೆ. ಓಕೆ, ಮಾರ್ಕೆಟ್ ಶುರು ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಬಾಯ್. ಇವಾಗ ಮಾರ್ಕೆಟ್ ಶುರುವಾಗಿ ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಯ್ತು. 23,494 ಹೈ, 23,363 ಲೋ, ಟೋಟಲ್ 130 ಪಾಯಿಂಟ್ ಒಂದೇ ಕ್ಯಾಂಡಲ್ ಬಂದಿದೆ. ನಮಗೆ ಇಲ್ಲಿ ಡೈಲಿ ಸಪೋರ್ಟ್ ಇದೆ, ಇಲ್ಲಿ ವೀಕ್ಲಿ ಸಪೋರ್ಟ್ ಇದೆ. ಇವೆರಡರ ಮಧ್ಯೆ ಏನಾದ್ರು ಬಂದ ಅಂದ್ರೆ ನಾವು ಸಿನೇ ಎಂಟ್ರಿ ಆಗಬೇಕಾಗುತ್ತೆ, ಪಿ ಹೋಗಲ್ಲ. ಯಾಕೆ ಅಂದ್ರೆ ಮಾರ್ಕೆಟು ಈಗ ಆಲ್ರೆಡಿ ಲೋ ಬಂದಿದೆ. ಸೊ ನಾವು ಹಂಗಾಗಿ ಪಿ ಕಡಿಕೆ
ಬೈ ಚಾನ್ಸ್ ಎಂಟ್ರಿ ಆಗ್ಬೇಕು ಅಂದ್ರೆ 23,550 600 ಈ ತರ ಬಂದಾಗ ನಾವು ಪಿ ತಗೋಬೇಕಾಗತ್ತೆ. ಇವಾಗ ಏನಾದ್ರು ಪಿ ತಗೊಂಡ್ರೆ ಚಾನ್ಸಸ್ ಕಡಿಮೆ ಇದೆ ಲಾಭ ಮಾಡ್ಕೊಳ್ಳೋದು. ಸೊ ನೋಡೋಣ, ಮಾರ್ಕೆಟ್ ಬೀಳುತ್ತೆ ಬಟ್ ಒಂದೇ ಸಲ ಬೀಳಲ್ಲ. 25ನೇ ತಾರೀಕುವರೆಗೂ ಟೈಮ್ ಇದೆ. ಸ್ಟೆಪ್ ಬೈ ಬೀಳುತ್ತೆ, ಮತ್ತೆ ಮೇಲೆ ಆಗುತ್ತೆ, ಮತ್ತೆ ಬೀಳುತ್ತೆ. ಎ ಬಿ ಸಿ ಈ ತರ ಆಗಂತ ಬೀಳ್ತಾ ಇರುತ್ತೆ. ನೋಡೋಣ, ಇವಾಗ ಎ ಕಂಪ್ಲೀಟ್ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ. ಆಮೇಲೆ ಬಿ ಕಂಪ್ಲೀಟ್ ಆಗಿ ಆಮೇಲೆ ಸಿ ಆಗುತ್ತೆ. ನಮಗೆ ನೋಡಿ ಇಲ್ಲಿ 23,342 300 ಈ ತರ ಮಧ್ಯೆ, ಇವೆರಡರ ಮಧ್ಯೆ 320 ಈ ತರ ಬಂದಾಗ ನೋಡೋಣ. ಇನ್ನೊಂದು ಕ್ಯಾಂಡಲ್ ನೋಡ್ಬಿಟ್ಟು ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಒಂದು ಸಿ ತಗೊಳ್ಳೋಣ, 2,000 ರೂಪಾಯಿ ರಿಸ್ಕ್ ತಗೊಂಡು. ನಾನು ಪಿ ಕಡೆಗೆ ಹೋಗಕ್ಕೆ ಭಯ ಇವತ್ತು, ಯಾಕೆಂದ್ರೆ ಮಾರ್ಕೆಟ್ ಆ ತರಾನೇ ಕೊಟ್ಟಿದೆ. ವೇವ್ ಜೆಡ್ ಅಲ್ಲಿ ಎ ಕಂಪ್ಲೀಟ್ ಆದಂಗ ಆಗ್ತದೆ. ಇವಾಗ ಬಿ, ಎ ಯಾವತ್ತು ಡೌನ್ ಇದ್ರೆ ಬಿ ಅಪ್ ಆಗುತ್ತೆ, ಆಮೇಲೆ ಸಿ ಮತ್ತೆ ಡೌನ್ ಆಗುತ್ತೆ. ಅಲ್ಲಿಗೆ ವೇವ್ ಜೆಡ್ ಕಂಪ್ಲೀಟ್ ಆಗುತ್ತೆ. ವೇವ್ ಜೆಡ್ ಕಂಪ್ಲೀಟ್ ಆಗಿ ನಮಗೆ ಬೇಕಾಗಿರೋ ಸಮಯ ನಾನು ಹೇಳಿದಂಗೆ ಮೇ 25ನೇ ತಾರೀಕು 12 ಗಂಟೆ. ಸೊ ಅಲ್ಲಿವರೆಗೂ ನಾವು ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಹಿಂಗೆ ಸಣ್ಣ ಪುಟ್ಟ ಟ್ರೇಡ್ ಮಾಡ್ಕೊಂತ ಇಡಬಹುದು. ನೋಡೋಣ, ಇನ್ನೊಂದು ಕ್ಯಾಂಡಲ್ ಏನಾದ್ರು ಲೋ ಬಂತು ಅಂದ್ರೆ ಬೇಕಾದ್ರೆ ರಿಸ್ಕ್ ತಗೊಂಡು ಎಂಟ್ರಿ ಆಗೋಣ. ಓಕೆ ಗಾಯ್ಸ್, ಮುಂದಿನ ನಾನು ಅಪ್ಡೇಟ್ ಮಾಡ್ತೀನಿ ಬೈ ಮಾಡಿದ. ಗೈಸ್ ಇವಾಗ ಎರಡನೇ ಕ್ಯಾಂಡಲ್ ಎಕ್ಸಾಕ್ಟ್ ಆಗಿ 347 ಲೋ ಹೋಗ್ಬಿಟ್ಟು ಮೇಲೆ ಇದೆ. ಇನ್ನೂ ಸ್ವಲ್ಪ ಕೆಳಗೆ ಬಂದ್ರು ಬರ್ಬೋದು. ಬಟ್ ನಾವು ಇವಾಗ ಎಂಟ್ರಿ ತಗೊಂಡು ಒಂದು 30 ಪಾಯಿಂಟ್ ಅಥವಾ 40 ಪಾಯಿಂಟ್ ಸ್ಟಾಪ್ ಲಾಸ್ ಇಡೋಣ. 2,500 ರೂಪಾಯಿ ತಗೊಂಡು. ಸೊ ಇವಾಗ ನೋಡೋಣ ಬನ್ನಿ ಯಾವ ಸ್ಟೇಜ್ ಅಲ್ಲಿ ಐತಿ, ಯಾವ ತರ. ಪ್ರೆಸೆಂಟ್ ಪ್ರೈಸ್ 400 ಐತಿ, 23,350. ನಾನು 23,400 ಎಂಟ್ರಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಗೈಸ್, ಒಂದು ಲಾಟ್ ತಗೊಳ್ಳೋಣ, ಬಟ್ ವಿತ್ ಸ್ಟಾಪ್ ಲಾಸ್ ತಗೊಳ್ಳೋಣ. ಗೈಸ್ 112 ರೂಪಾಯಿ 85 ಪೈಸೆಗೆ ಒಂದು ಲಾಟ್ ತಗೊಂಡಿದ್ದೀನಿ. ನಾನು ಇದನ್ನ ಒಂದು ನನ್ನ ಲೆಕ್ಕ ಪ್ರಕಾರ ಇನ್ನೊಂದು 40 ಪಾಯಿಂಟ್ ಬೀಳ್ಬೋದು. 40 ಪಾಯಿಂಟ್ ಅಂದ್ರೆ ಇದು ಒಂದು 20 ಪಾಯಿಂಟ್ ಡೌನ್ ಆಗುತ್ತೆ. ಸೊ ನಾವೇನ್ ಮಾಡೋಣ, 40 ಪಾಯಿಂಟ್ ಸ್ಟಾಪ್ ಲಾಸ್, ಯಾಕೆಂದ್ರೆ ಡೆಲ್ಟಾ 0.5 ಇರುತ್ತೆ ಅಷ್ಟೇ. ಸೊ ಹಂಗಾಗಿ 0.5 ಗಿಂತ ಕಡಿಮೆ ಇರುತ್ತೆ ಡೆಲ್ಟಾ ಅಂದ್ರೆ ನಮಗೆ 1 ರೂಪಾಯಿ ನಿಫ್ಟಿ ಬಿತ್ತು ಅಂದ್ರೆ ನಾವು ತಗೊಂಡಿರೋದು ಆಪ್ಷನ್ 23,400 ಸಿ 50 ಪೈಸೆ ಬೀಳುತ್ತೆ. ಸೊ ಇವಾಗ ನಾವು ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಧನ್ಯನ್ ಕರ್ಕೊಂಡು ಹೋಗಿ ಸ್ಕೂಲಿಗೆ ಹೋಗಿ ಬುಕ್ಸ್ ಎಲ್ಲ ತಗೊಂಡ್ಬರೋಣ. ಅಡ್ಮಿಷನ್ ಮಾಡಿಬಿಟ್ಟು ಬುಕ್ಸ್ ತರಕ್ ಹೋಗೋಣ, ಅದೇನ್ರ ಆಗಲಿ ನೋಡೋಣ. ಓಕೆ ಗೈಸ್, ಸ್ಟಾಪ್ ಲಾಸ್ ಇಡೋಣ ಬನ್ನಿ. ಇವಾಗ ನಾವು ತಗೊಂಡದ್ದು 112 ಅಂದ್ರೆ ನಮಗೆ ಇತ್ಲಾಗ 12 ಪಾಯಿಂಟು, ಅತ್ಲಾಗ 28 ಪಾಯಿಂಟ್, 78 ರುಪೀಸ್ ಸ್ಟಾಪ್ ಲಾಸ್ ಇಡೋಣ. ಓಕೆ, 78 77 ಹೆಂಗಾರಾಗಿ ಅಂತ ಸೇಫ್ಟಿಯಾಗಿ ಇಡ್ತಾರ ಅಷ್ಟೇ. ಓಕೆ, ಇವಾಗ ಸ್ಟಾಪ್ ಲಾಸ್ ಇಟ್ಟಿದ್ದೀವಿ ನಾವು. ನಮ್ದೇನು ತೊಂದರೆ ಇಲ್ಲ. ಹೋದ್ರೆ ಒಂದು 2,500 ರೂಪಾಯಿ ಲಾಸ್ ಆಗುತ್ತೆ. ಬೈ ಚಾನ್ಸ್ ಪ್ರಾಫಿಟ್ ಬಂತಂದ್ರೆ ಎಕ್ಸಿಟ್ ಆಗ್ಬಿಡೋಣ. ಅದು ಹಂಗೆ ರನ್ನಿಂಗ್ ಅಲ್ಲಿ ಇರುತ್ತೆ. ನಾನು ಏನು ಮಾಡಕ್ ಹೋಗಲ್ಲ. ಇವಾಗ ಕೆಲಸ ಎಲ್ಲ ಬಿಜಿ ಇರೋದ್ರೆ ಅಲ್ಲಿ ಹೋಗೋ ಕಡೆಯಿಂದ ನಾನು ಹಂಗೆ ಇಟ್ಟಿರ್ತೀನಿ. ಓಕೆ ಗೈಸ್, ಆಮೇಲೆ ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ. ಇವಾಗ ಇನ್ನೊಂದು ಬುಕ್ ತಗೊಂಡು ಬರ್ತಾ ಇದ್ವಿ. ಮಾರ್ಕೆಟ್ ಬೇರೆ ಬರ್ತಾ ಇದೆ. ನೋಡೋಣ ಇವಾಗ ಪ್ರಾಫಿಟ್ ಎಷ್ಟಿದೆ. 2,060 ರೂಪಾಯಿ ಪ್ರಾಫಿಟ್ ಆಗಿದೆ. ನಾನು ಎಕ್ಸಿಟ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ₹60 ಪ್ರಾಫಿಟ್ ಆಗಿದೆ. ಸೊ ನಾವು ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಗೈಸ್ ಇವಾಗ ನಾವು ಸ್ಕೂಲಿಗೆ ಬಂದು ಬುಕ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ರಮೇಶ್ BS ಇಲ್ಲೇ ಕಾಯ್ತಾ ಇದ್ದಾರೆ. ಬುಕ್ಸ್ ತುಂಬಾ ವೆಯ್ಟ್ ಇದೆ. ಇದೇ ಗೈಸ್ ಸ್ಕೂಲು ಇನ್ನೂ ನಡೀತಾ ಇದೆ. ಆ ಕಡೆ CBSE ತುಂಬಾ ದೊಡ್ಡ ಸ್ಕೂಲ್ ಇದು. ಒಂದು ಐ ಥಿಂಕ್ 2,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನೇ ಖುಷಿ ಮನೆಗೆ ಹೋಗಿ ಬುಕ್ ನೋಡೋಣ. ಗೈಸ್ ಇವಾಗ ನೋಡಿ, ಕರೆಕ್ಟ್ ಆಗಿ ನಾನು ಹೇಳಿದ್ದೆ ಇವೆರಡರ ಮಧ್ಯೆ ಬಂದಾಗ ಎಂಟ್ರಿ ಆಗ್ಬೇಕು ಅಂತ. ಬಟ್ ನಾನು ಮುಂಚೆನೆ ಇಲ್ಲಿ ಎಂಟ್ರಿ ಆಗ್ಬಿಟ್ಟೆ. ಅದು ಒಂದು 20 ಪಾಯಿಂಟ್ ನ ತಗೊಂಡ್ಮೇಲೆ ಕೆಳಗೆ ಹೋಯ್ತು. ಸೊ ಕರೆಕ್ಟ್ 317, 23,317 ಲೋ ಬಂದ್ಬಿಟ್ಟು
ಅಲ್ಲಿಂದ ಕರೆಕ್ಟ್ ಹೆಂಗೆ ಪಾಸಿಟಿವ್ ಬಂದ. ಇದೇ ಮಾರ್ಕೆಟ್. ನಾವು ಬೀಳುತ್ತೆ ಅಂದಾಗ ನಮ್ದು ಆ ವೇವ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ವೇವ್ ಎ ಕಂಪ್ಲೀಟ್ ಆಯ್ತು. ಇವಾಗ ವೇವ್ ಬಿ ಏನ್ ಮಾಡುತ್ತೆ, ABC ಮಾಡುತ್ತೆ. ಸೊ ಇಲ್ಲಿಂದಾನೇ ನಾವು ತಗೊಳಕ್ ಹೋಗಕ್ಕಾಗಲ್ಲ. ಇನ್ನೊಂದ್ ಸ್ವಲ್ಪ ಕೆಳಗೆ ಇನ್ನೊಂದು ಬಂತು ಅಂದ್ರೆ ಬೇಕಾದ್ರೆ ಎಂಟ್ರಿ ಆಗೋಣ. ಅವಾಗ ಮತ್ತೆ 23,557 50% ಹೋಗ್ಬಿಟ್ಟು ಆಮೇಲೆ ವೇವ್ ಸಿ ಶುರು ಆಗುತ್ತೆ. ಸೊ ಹಂಗಾಗಿ ನಾವು ಈಗ ಎಕ್ಸಿಟ್ ಆದಷ್ಟೇ. ನಾನು ಇನ್ನೊಂದು 10 ಪಾಯಿಂಟ್ ಕೆಳಗೆ ತಗೊಂಡಿದ್ರೆ ನಾನು ಇನ್ನೂ 10 ಪಾಯಿಂಟ್ ಮೇಲೆ ಹೋಯ್ತು ಬಿಟ್ಟು, ಆದ್ರೂ ಕೂಡ ಶೂರ್ ಶಾಟ್ ಹಿಡಿಯಕ್ಕಾಗಲ್ಲ. 1900 ಪ್ರಾಫಿಟ್ ಅಂದ್ರೆ ಏನು ಕಡಿಮೆ ಏನಲ್ಲ. ಓಕೆ ನೋಡೋಣ. ನಾನು ಕೆಳಗೆ ಬಿದ್ದ ಇನ್ನೊಂದು ಲಾಟ್ ತಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು. ನಾನು ಧನ್ಯನ್ ಕಡೆಯಿಂದ ಬಿಜಿ ಇದ್ದೆ. ಸೊ ನೋಡೋಣ ಗೈಸ್. ಇವಾಗ ಧನ್ಯಶ್ರೀ BH ನಾವು ಬುಕ್ಸ್ ತಗೊಂಡ್ಬಂದ್ವಿ. ಧನ್ಯ ಏನೇನ್ ತಗೊಂಡ್ಬಂದಿ ಕೊಡು ನೋಡೋಣ. ರಿಸಿಪ್ಟ್ ಕೊಡು, ಬಿಲ್ ಕೊಡು, ಬಿಲ್. ಧನ್ಯಶ್ರೀ BH ಬಿಲ್ ಇದು 36,000 ಕಟ್ಟಿದ್ವಿ ಅಂದ್ರೆ 60%. ಇನ್ನ 24,000 ಕಟ್ಟಬೇಕು. ಇನ್ನು ಟೈಮ್ ಇದೆ ಸೆಕೆಂಡ್ ಟರ್ಮ್ಗೆ. ಸೊ ಬುಕ್ಸ್ 3,941 ಪ್ಲಸ್ 1,099 ಟೋಟಲ್ 5,040 ರೂಪಾಯಿ ಬುಕ್ಸ್ ಆಯ್ತು. ಆಮೇಲೆ ಬುಕ್ಸ್ ಅಲ್ಲಿ ಏನೇನಿದಾವೆ ಎಲ್ಲ ಅಂತ ಎಲ್ಲ ರಿಸಿಪ್ಟ್ ಕೊಟ್ಟಿದ್ದಾರೆ. ಇಲ್ಲಿ 4 ಐಟಮ್ ಮಿಸ್ಸಿಂಗ್ ಇದಾವೆ. ಅವನ್ನೆಲ್ಲ ಕೌಂಟ್ ಮಾಡ್ಕೊಂಬರೋದಕ್ಕೆ ಲೇಟ್ ಆಯ್ತು. ಎಲ್ಲ ಅಲ್ಲೇ ಚೆಕ್ ಮಾಡ್ಬೇಕು ಏನೇ ಪ್ರಾಬ್ಲಮ್ ಇದ್ರು ಕೂಡ. ತೆಗಿತೀನಿ ಎಷ್ಟು ಬುಕ್ ಅದಾವೆ ನೋಡೋಣ. ಏನದ ಬೈಂಡಿಂಗ್ ರೋಲ್. ಇದು ಬೈಂಡಿಂಗ್ ರೋಲ್ ಗಾಯ್ಸ್. ಇದು ಸ್ಟಿಕ್ಕರ್, ಬೈಂಡಿಂಗ್ ಸ್ಟಿಕ್ಕರ್. ನೆಕ್ಸ್ಟ್ ಫಾಸ್ಟ್ ತೆಗಿಬೇಕು. ಪೇಂಟ್ ಕೊಟ್ಟಿದ್ದಾರೆ. ಎಷ್ಟು ಕಲರ್ ಪೇಂಟ್ ಇದೆ ನೋಡಿ. ಅದೆಲ್ಲ ಕವರ್ ಫುಲ್ ಫೋಲ್ಡ್ ಆಗೈತಿ. ಬಿಚ್ಚಬೇಕಾದ್ರೆ ನೋಡ ಹಂಗೆ ನೋಡಿ. ನೋಟ್ ಬುಕ್ ತೆಗೆದಿಡು, ಪರವಾಗಿಲ್ಲ. ಹಂಗೆ ತೆಗೆದಿಡು. ಎಷ್ಟಕ್ಕಿಂತ ಒಟ್ಟು ನೋಟ್ ಬುಕ್ಸ್ಗಳಿಗೆಲ್ಲ ಧನ್ಯಶ್ರೀ BH ತೆಗೆದಿದ್ದಾಳೆ. ಇನ್ನ ಎಲ್ಲ ನೋಟ್ಸ್ ಬುಕ್ಕಾ. ಇವು ಟೆಕ್ಸ್ಟ್ ಬುಕ್ಕಾ. ಟೆಕ್ಸ್ಟ್ ಬುಕ್ ಒಂದ್ ಕಡೆ ಇಡು. ಎಲ್ಲ ತೆಗೆದಿಡು ಹಂಗೆ. ಅಲ್ಲೇ ಸಪ್ರೇಟ್ ಎಲ್ಲ ಟೆಕ್ಸ್ಟ್ ಬುಕ್ ಇಡು. ವರ್ಕ್ ಬುಕ್ ಟೆಕ್ಸ್ಟ್ ಬುಕ್ ಒಂದೇ ಇಡು. ಇಡು ಪರವಾಗಿಲ್ಲ. ಇನ್ನು ತೆಗೆದಿಡ್ತಾ ಇದ್ದಾಳೆ. ಅವಳಿಗಂತೂ ತೂಕ ಜಾಸ್ತಿ ಇರ್ತದೆ. ನನ್ನ ಕೈಲಿ ಎತ್ತಕ್ಕಾಗ್ಲಿಲ್ಲ. ಗಾಡಿ ತಗೊಂಡು ಹೋಗಿದ್ದಕ್ಕೆ ಅನುಕೂಲ ಆಯ್ತು. ಇಲ್ಲ ಅಂತಂದ್ರೆ ಅಷ್ಟೇ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಪಿಕ್ಚರ್ ಬಿಟ್ಟು ಹೋಗ್ತಾರೆ ಅಷ್ಟೇನಾ. ಇಷ್ಟು ಬುಕ್ಸ್ ಟೋಟಲ್ ಈಗ ಅವಳಿಗೆ ಇಷ್ಟಕ್ಕೆ 5,040 ರೂಪಾಯಿಗಳು. ಎಲ್ಲ ಓದ್ತೀಯಾ? ಓಕೆ ಗೈಸ್, ನೋಡಿದ್ರು ಗೈಸ್. ಇವಾಗ ಇನ್ನೂ ಒಂದು ಅಪ್ ಆಗ್ತಾ ಇದೆ. ಬಟ್ ನಾನು ಏನು ಮಾಡಕ್ ಹೋಗಲ್ಲ ಇವತ್ತು. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕೆಂದ್ರೆ ಒಂದ್ಸಲ ಪ್ರಾಫಿಟ್ ಬಂದ್ರೆ ಮತ್ತೆ ನುಗ್ಗೋದು ಒಳ್ಳೇದಲ್ಲ. ಇವಾಗ ಇದು 156 ರೂಪಾಯಿ. ನಾನು ತಗೊಂಡು ಕೊಟ್ಟಿದ್ಕಂತ 13 ರೂಪಾಯಿ ಜಾಸ್ತಿ ಹೋದ. ಇನ್ನ 700-800 ರೂಪಾಯಿ ಬರ್ತಾ ಇತ್ತು. ಅತಿ ಆಸೆ ಬೇಡ. ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದೀನಿ. ಮತ್ತು ನಾನು ಟ್ರೇಡಿಂಗ್ ಅನ್ನು ಮುಗಿಸ್ತೀನಿ. ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಇದೇ ತರ ಫಾಲೋ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ಓಕೆ ಗೈಸ್, ಇವತ್ತಿನ ಒಳಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗೈಸ್. ಇವಾಗ ಮಾರ್ಕೆಟು ನೋಡಿ ಅಲ್ಲಿಗೆ ಒಂದು 50%ಗೆ ಬಂದು ವಾಪಸ್ ಬಂದಿದೆ. ಸೊ ನಾವು ತಗೊಂಡದ್ದು ಟೋಟಲ್ಲು 200 ಹೈಯೆಸ್ಟ್ ಹೋಗಿರೋದು 231 ರೂಪಾಯಿ. ನಾವು ತಗೊಂಡದ್ದು 112 ರೂಪಾಯಿ. ಹೆಚ್ಚು ಕಮ್ಮಿ 120 ಪಾಯಿಂಟ್ ನಮಗೆ ಸಿಗ್ತಾಯಿತ್ತು. ನಾನು ಬರೀ ಜಸ್ಟ್ ಒಂದು 30 ಪಾಯಿಂಟಿಗೆ ಎಕ್ಸಿಟ್ ಆಗಿಬಿಟ್ಟೆ. ನಮಗೆ ಹೆಚ್ಚು ಕಮ್ಮಿ 7,000-7,500 ರೂಪಾಯಿ ಒಂದು ಲಾಟಿಗೆ ಪ್ರಾಫಿಟ್ ಸಿಗ್ತಾಯಿತ್ತು. ನಾನು ಬರೀ 1,900ಕ್ಕೆ ಎಕ್ಸಿಟ್ ಆದೆ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮದು ಕರೆಕ್ಟಾಗಿ ಊಹೆ ಕರೆಕ್ಟಾಗಿದೆ.
ಅದ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಎಕ್ಸ್ಪಿರಿ ಡೇ ಟೈಮಲ್ಲಿ ಒಳ್ಳೆ ಅವಕಾಶ ಸಿಕ್ಕಾಗ ಕಡಿಮೆ ರೇಟಿಗೆ ಜಾಸ್ತಿ ಸಿಕ್ಕಾಗ ಆವಾಗ ದಬಾಯಿಸೋಣ. ಅಲ್ಲಿವರೆಗೂ 1,500 2,000 3,000 ಎಷ್ಟೇ ಬರಲಿ ಅದು ನೋಡ್ಕೊಂಡು ಹೋಗೋಣ. ಅಲ್ಲಿವರೆಗೂ ಬಿಲ್ಡ್ ಮಾಡೋಣ ಅಮೌಂಟ. ಬಂದದ್ದು ಬೇಕಾದ್ರೆ ಎಕ್ಸ್ಪಿರಿ ಟೈಮಲ್ಲಿ ಹೋದ್ರೂ ಪರವಾಗಿಲ್ಲ, ಭಯ ಆಗೋಲ್ಲ. ಸೊ ನೋಡಿ ಕರೆಕ್ಟಾಗಿ ಬಂತು. ಇವಾಗ 50% ರಿಟರ್ನ್ ಬರ್ತೈತಿ. ಇವಾಗ ವೇವ್ ಬಿಯಲ್ಲಿ ವೇವ್ ಎ ಕಂಪ್ಲೀಟ್ ಆಯಿತು, ವೇವ್ ಬಿ ಪೆಂಡಿಂಗ್ ಇದೆ. ವೇವ್ ಬಿ ಆದಮೇಲೆ ವೇವ್ ಸಿ ಆಗುತ್ತೆ. ಅಲ್ಲಿಗೆ ವೇವ್ ಬಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ವೇವ್ ಸಿ ನಾಳೆ ಐ ಥಿಂಕು ವೇವ್ ಬಿನ ವೇವ್ ಸಿ ಮತ್ತು ವೇವ್ ಸಿನ ವೇವ್ ಎ ವೇವ್ ಬಿ ಇಷ್ಟು ಕಂಪ್ಲೀಟ್ ಆಗೋ ಸಾಧ್ಯತೆ ಇರುತ್ತೆ. ನೋಡೋಣ ನಾಳೆ ಏನೇನಾಗುತ್ತೆ. ಇವತ್ತೇನು ನಾನು ಟ್ರೇಡ್ ಮಾಡಲ್ಲ. ಡ್ಯೂಟಿಗೆ ಟೈಮ್ ಆಯಿತು, ಹೋಗ್ತಾ ಇದ್ದೀವಿ. ಬಾಯ್ ಹೇಳಪ್ಪಿ, ಬಾಯ್ ಮಾಡಿ, ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡಿ, ಬಾಯ್.